ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್. ನಮ್ಮೂರಲ್ಲೊಂದು ಮಳೆ ಆಗ್ತಿದೆ. ಸೊ ಈ ಮಳೆಗೆ ನಮ್ಮ ಮನೆಯವರು ಕಾಂಪೌಂಡು ಸಹಿತ ಕ್ಲೀನ್ ಮಾಡ್ತಾರೆ. ಅವ್ರಿಗೆ ತುಂಬ ಇಷ್ಟ. ಈ ಥರ ಜಾಸ್ತಿ ಮಳೆ ಬಂದರೆ ಹೋಗ್ಬಿಟ್ಟು ಸ್ವಲ್ಪ ಕಾಂಪೌಂಡ್ ಮೇಲೆ ಸರ್ಫು ಮತ್ತು ಏನಿರುತ್ತೆ ಅದನ್ನು ಉಜ್ಜಿಬಿಟ್ಟು ಬಂದುಬಿಟ್ರೆ ಕ್ಲೀನ್ ಆಗೋಗುತ್ತೆ ಅಂತ ಹೇಳ್ಕೊಂಡು. ಸೊ ಈ ಸಲ ಅವ್ರು ಡಿಫ್ರೆಂಟಾಗಿ ಕೊಡ ಇಟ್ಕೊಂಡು ಹೋಗಿ ನೀಟಾಗಿ ಕ್ಲೀನ್ ಮಾಡ್ತಿದ್ದಾರೆ. ಸೊ ನಾವು ವಿಡಿಯೋ ಮಾಡ್ತೀನಿ ಅಂತ ಅಂದ್ಕೋಬೇಡಿ, ಇಡೀ ಮನೆ ಮೇಂಟೈನ್ ಮಾಡೋದು ಕ್ಲೀನ್ ಮಾಡೋದು ನಾನೇ. ಯಾವಾಗೋ ಅಪರೂಪ ಕ್ಲೀನ್ ಮಾಡ್ತಿರ್ತಾರಲ್ಲ, ಖುಷಿಗೆ ನೋಡ್ತಾ ಇರ್ತೀನಿ. ಸೊ ನನ್ನ ಮಗಳದ್ದು ಐಡಿಯಾ ನೋಡಿ, ಸೊ ಅವಳು ಸಹಿತ ಸೈಕಲ್ಗೆ ಛತ್ರಿ ಕಟ್ಕೊಂಡು ಹೋಗ್ತಿದ್ದಾಳೆ ಮಳೆಯಲ್ಲಿ ಆಟ ಆಡಬೇಕು ಅಂತ. ಈವನ್ ನಮ್ಮೂರಲ್ಲಿ ಯಾವ ರೀತಿ ಮಳೆ ರೇಂಜಿಗೆ ಆಗೋಗಿದೆ ಅಂದರೆ ಜೋಗ್ ಫಾಲ್ಸು ಸಹಿತ ತುಂಬಿ ಹರಿತಾ ಇದೆ. ನೀವು ನೋಡಿದ್ರೆ ನಮ್ಮ ಲಾಸ್ಟ್ ಬ್ಲಾಗಲ್ಲಿ ನಾವೊಂದು ಕ್ಯೂಟ್ ಆಗಿರೋ ಪಪ್ಪಿನ ಡ್ರೈನಿಂದ ಸೇವ್ ಮಾಡಿದ್ವಿ, ಅಂದರೆ ರೆಸ್ಕ್ಯೂ ಮಾಡಿದ್ವಿ. ಸೊ ಅದನ್ನು ಮನೆಗೆ ಕರ್ಕೊಬಂದಿರೋದಕ್ಕೆ ನಮ್ಮ ದೊಡ್ಡ ನಾಯಿ ಫುಲ್ಲು ಬೇಜಾರು ಮಾಡಿಕೊಂಡು ಊಟ ತಿಂಡಿ ಎಲ್ಲ ಬಿಟ್ಟು ಕೂತ್ಕೊಂಡು ಸತ್ಯಾಗ್ರಹ ಮಾಡ್ತಾಯಿತ್ತು. ಸೊ ತುಂಬ ಬೇಜಾರು ಮಾಡಿಕೊಂಡು ಅಂತೂ ಇಂತೂ ಒಂದು ಡಿಸಿಷನ್ ತೊಗೊಂಡು ಅಮ್ಮನ ಮನೆಗೆ ಬಿಟ್ಟು ಬಂದಿದ್ವಿ. ಸೊ ಅಮ್ಮನ ಮನೆಗೆ ಅವಾಗ ಹೋಗ್ತಾ ಇರ್ತೀವಲ್ಲ, ನೋಡ್ಕೊಬರ್ಬೋದು ಅಂತ. ಸೊ ಇವತ್ತಿನ ದಿನ ಫೆಸ್ಟಿವಲ್ ಅಂದರೆ ಗಣೇಶ ಚತುರ್ಥಿ ಇರೋದ್ರಿಂದ ನಾವು ಹೋಗ್ತಿರೋದು ನೆಂಟರ ಮನೆಗೆ ಊಟಕ್ಕೆ, ಹಬ್ಬ ನೋಡೋಕ್ಕೆ. ಆದರೂ ನಮ್ಮ ಮನಸ್ಸೆಲ್ಲ ಇವತ್ತು ಅಮ್ಮನ ಮನೆ ಹೋಗ್ತಾ ಇದ್ದೀವಿ, ನಿಯರು ಅಲ್ಲಿ ಹೋಗಿ ನಾಯಿ ನೋಡ್ಕೊಂಬರ್ಬೋದು ಅಂತ ಖುಷಿಗೆ ಹೋಗ್ತಾ ಇದ್ವಿ. ಸೊ ಫುಲ್ ವ್ಲಾಗ್ನ ನೋಡಿ ಲಾಸ್ಟಿಗೆ ಅಮ್ಮನ ಮನೆ ಹೋಗಿ ಹೇಗಿದೆ ನಮ್ಮ ಪಪ್ಪಿ ಅಂತ ನೋಡೋಣ. ಇದು ಹಬ್ಬದ ದಿನ ಅಂದರೆ ಗಣೇಶ ಚತುರ್ಥಿ ದಿನ ಮಾರ್ನಿಂಗು. ಸೊ ನಮ್ಮೂರಿನ ಮಳೆ ನೋಡಿ ಈ ಥರ ಹೊಡಿತಾ ಇದೆ. ಪಾಪ ಎಲ್ಲರೂ ಗಣಪತಿ ಪೆಂಡಲೆಲ್ಲ ಹಾಡ್ಕೊಂಡು ನೋಡಿ, ನಮ್ಮ ಸರ್ಕಲಲ್ಲೇ ಒಂದು ಅಲ್ಲಿಂದ ಹೋದರೆ ಅಲ್ಲೊಂದು ಗಣಪತಿ ಪೆಂಡಲ್ ಇದೆ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಗಣಪತಿ ತರೋಕ್ಕೆ. ಬಟ್ ಹೇಗೆ ತರ್ತಾರೆ ಇಷ್ಟು ಕೆಟ್ಟ ಮಳೆಯಲ್ಲಿ? ಯಪ್ಪ, ಪಾಪ ಅನ್ನಿಸ್ತಿದೆ ಅವ್ರು ಹೆಂಗೆ ತೊಗೊಂಬರ್ತಾರೋ ಏನೋ ಅಂತ ಹೇಳ್ಕೊಂಡು. ಏನಾಗಿದೆಯೋ ನಮ್ಮ ಮಲೆನಾಡಿಗೆ ಗೊತ್ತಿಲ್ಲ. ಈ ವರ್ಷ ಮೇ 15 ಸ್ಟಾರ್ಟ್ ಆಗಿರೋ ಮಳೆ ಕಂಟಿನ್ಯೂಸ್ಲಿ ಹೊಡಿತಾನೆ ಇದೆ, ಬಿಡ್ತಾನೆ ಇಲ್ಲ. ಸ್ವಲ್ಪನೂ ನಮಗೆ ಬಿಸಿಲು ಅಂತ ಏನಂತಾರೆ, ನಮಗೆ ಇವತ್ತೊಂದು ದಿನ ಸ್ವಲ್ಪ ಬಿಸಿಲು ಬಂದರೆ ಸಾಕಪ್ಪ ಅನ್ನೋ ಥರ ಆಗೋಗಿದೆ. ಸೊ ಸೂರ್ಯನ ಬೆಳಕು ಕಾಣದೆ, ಸೂರ್ಯನ ಶಾಖ ಕಾಣದೇ ಎಷ್ಟೋ ದಿನ ಆಗೋಗಿದೆ ಅನಿಸುತ್ತೆ. ಈ ಥರ ಎಲ್ಲ ಮಳೆ ಅವಾಗಿನ ಕಾಲದಲ್ಲಿ ಒಂದು 30-40 ಇಯರ್ಸ್ ಆಗ್ತಿತ್ತಂತೆ. ಸೊ ಮೊದಲೇ ಎಲ್ಲ ಜನ ಎಲ್ಲದನ್ನು ಅಡುಗೆ ಸಾಮಾನೆಲ್ಲ ಶೇಖರಣೆ ಮಾಡಿ ಇಟ್ಕೊತಿದ್ರಂತೆ, ಮಳೆಯಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ ಅಂತ. ಬಟ್ ತುಂಬ ವರ್ಷಗಳಾದಮೇಲೆ, ಶತಮಾನಗಳ ನಂತರ ಈ ಥರ ಕಂಟಿನ್ಯೂಸ್ಲಿ 4 ಮಂತ್ಸ್ ಮೇ, ಜೂನ್, ಜುಲೈ, ಆಗಸ್ಟ್ ಎಂಡಿಂಗ್ ಬಂದರೂ ಇನ್ನೂ ಈ ಥರನೇ ಕಂಟಿನ್ಯೂಸ್ ಅಂದರೆ ಹೊರಗಡೆ ಹೋಗ್ಲಿಕ್ಕೂ ಇಷ್ಟ ಆಗಲ್ಲ, ಆ ಥರ ಮಳೆ ಹೊಡಿತಿದೆ. ಸೊ ಹೇಳಿದ್ನ ನಮ್ಮನೆ ಹತ್ರ ಇರೋ ಪೆಂಡಲಲ್ಲಿ ನಮ್ಮ ಏರಿಯಾ ಗಣಪತಿನ ಇಡ್ತಾರೆ. ಸೊ ಅದು ಮಾರ್ನಿಂಗು ಒಂದು 9-9:30 ಅಷ್ಟೊತ್ತಿಗೆ ಬರ್ತಾ ಇದೆ. ಪಾಪ ಎಲ್ಲರೂ ರೈನ್ ಕೋಟು ಛತ್ರಿ ಇಟ್ಕೊಂಡು, ಕೆಲವೊಬ್ಬರು ಏನೂ ಹಾಕ್ಕೊಂಡೆ ಹಾಗೆ ವೆಲ್ಕಮ್ ಮಾಡ್ತಾರೆ. ಎಸ್ಪೆಷಲಿ ಸಣ್ಣ ಸಣ್ಣ ಮಕ್ಕಳಂತೂ ಅವ್ರಿಗೆ ಗಣಪತಿ ಹಬ್ಬ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಅವ್ರು ಎಂಜಾಯ್ ಮಾಡಬೇಕು. ಬಟ್ ಈ ಮಳೆ ಬಿಡ್ತಿಲ್ಲ. ಅದರಲ್ಲೂ ಪಾಪ ಟ್ರೈ ಮಾಡ್ತಿದ್ದಾರೆ ಗಣಪತಿನ ತೊಗೊಂಡು ಬರಲಿಕ್ಕೆ. ಏನು ವೆಲ್ಕಮ್ ಮಾಡಲಿ, ಬ್ಯಾಂಡ್ ಹಾಕಿ ವೆಲ್ಕಮ್ ಮಾಡ್ತಾರೆ. ಪಟಾಕಿ ಹೊಡೋಕ್ಕೆ ಆಗಲ್ಲ ಬಿಡಿ, ಆ ಥರ ಮಳೆ ಹೊಡಿತಿದೆ. ಸೊ ಪಟಾಕಿ ಲೆಸ್ ಆಯಿತು. ಬಟ್ ಗಣಪತಿನ ಯಾವಾಗಲೂ ಓಪನ್ ಆಗಿ ಬರ್ತಿದ್ರು. ಹೋದ ವರ್ಷ ಎಲ್ಲ ಓಪನ್ ಆಗಿ ತೊಗೊಂಡ್ಬಂದಿದ್ರು. ಬಟ್ ಈ ವರ್ಷ ನೋಡಿ ಗಣಪತಿಗೆ ಛತ್ರಿ ಹಿಡಿದಿದ್ದಾರೆ ಮಳೆ ಬರ್ತಿದೆ ಅಂತ. ನಂಗೆ ನೋಡೋಕೆ ಸಿಕ್ಕಾಪಟ್ಟೆ ಕ್ಯೂಟ್ ಅನ್ನಿಸ್ತಾ ಇತ್ತು. ಏನಪ್ಪ, ನಮ್ಮ ಗಣಪತಿಗೆ ಛತ್ರಿ ಇಟ್ಕೊಂಡು ನಾವು ಕರ್ಕೊಂಡು ಹೋಗ್ತಾ ಇದ್ದೀವ ಅಂತ. ಬಟ್ ಎಸ್, ಮಳೆ ಬರ್ತಿದೆ. ಮಳೆಯಲ್ಲೂ ಪಾಪ ಜನ ಹಬ್ಬ ಆಚರಣೆ ಮಾಡೋದು ಬಿಡ್ತಾ ಇಲ್ಲ. ನಮ್ಮ ಸಂಸ್ಕೃತಿನ ಲೇಸಿನೆಸ್ ಮಾಡಿಬಿಟ್ಟೆ. ಈ ಥರನೂ ಮಳೆಯಲ್ಲೂ ಸಹಿತ ಹುಮ್ಮಸ್ಸಿಂದ ಬೆಳಗ್ಗೆನೇ ಹೋಗಿ ಕರ್ಕೊಂಡು ಬರ್ತಿದ್ದಾರೆ. ಖುಷಿ ಆಗ್ತಿದೆ ನೋಡೋಕ್ಕೆ. ನನಗೆ ಖುಷಿ ಏನಂದ್ರೆ ನಮ್ಮ ಮನೆ ಎದುರುಗಡೆನೇ ಪಾಸ್ ಆಗುತ್ತೆ. ಇನ್ನು ಬಿಡಬೇಕಾದ್ರೂ ಅಷ್ಟೇ ನಮ್ಮ ಮನೆ ಪಕ್ಕದ ರೋಡಲ್ಲೇ ಪಾಸ್ ಆಗುತ್ತೆ. ಸೊ ನಾನು ಇಲ್ಲೇ ಫುಲ್ ಎಂಜಾಯ್ ಮಾಡಿಬಿಡ್ತೀನಿ. ಸೊ ನಾವೆಲ್ಲ ಹೊರಗಡೆ ಬಂದಿದ್ದಕ್ಕೆ ಸೊ ದನ ಎಲ್ಲ ಬಂದುಬಿಟ್ಟಿತ್ತು. ಸೊ ನಮ್ಮ ಮನೆಯವ್ರು ಬಿಡ್ತಾರೆ. ಆ ದನ ನೋಡಿದ ಕೂಡಲೇ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರಿಗೆ ಇನ್ನೂ ಹೇಳ್ತಾರೆ ನಾವೊಂದು ಕ್ಯೂಟಾಗಿರೋ ಒಂದು ಕೌನ ಸಾಕೋಣ ಅಂತ. ಬಟ್ ಎಲ್ಲಿ ನಮ್ಮಲ್ಲಿ ಒಂದೇ ಕವು ಎಲ್ಲಿ ಸಾಕಾಗುತ್ತೆ? ಅದಕ್ಕೂ ಜೋಡಿ ಬೇಕು, ಅದಕ್ಕೆ ಅಂತ ಎನ್ವೈರ್ನ್ಮೆಂಟ್ ಇರಬೇಕು. ನಮ್ಮಲ್ಲಿ ಆಗತ್ತಾ ಅಂತ ಕ್ವಶನ್ ಮಾಡ್ಕೊಂಡು ಬಿಡ್ತೀವಿ. ಸೊ ಅದಕ್ಕೆ ನಾವು ಈ ಥರ ನಮ್ಮ ಮನೆಯವ್ರು ನೋಡಿ ಅಲ್ಲಿ ಹೋಗಿ ಅದ್ರಿಗೆ ಊಟ ಹಾಕ್ತಾರೆ. ಒಂದಕ್ಕೆ ಹಾಕಿ ಇನ್ನೊಂದಕ್ಕೆ ಹಾಕ್ಬಾರ್ದು, ಅದಕ್ಕೆ ಬೇಜಾರು ಮಾಡ್ಕೊಂಡು ಹೋಗ್ತಿದೆ ಅಂತ. ಸೊ ಅದಕ್ಕೆ ಹೋಗಿ ಊಟ ಹಾಕ್ತಾರೆ. ಇನ್ನು ದನಗಳ ಕತೆ ಮುಗೀತು ಅಂದರೆ ಇದ್ಯಾವುದೋ ಕ್ಯೂಟೆಸ್ಟ್ ಡಾಗ್ಸು ನಮ್ಮ ಮನೆ ಹತ್ರ ಬರ್ತಾರೆ. ಎವ್ರಿ ಡೇ ಮಾರ್ನಿಂಗ್ ಆ್ಯಂಡ್ ಸಂಜೆ ವಾಕಿಂಗಿಗೆ ಬರ್ತಾರೆ. ಮೇ ಬಿ ಬೇರೆ ಯಾರೋ ಸಾಕಿದ್ದಾರೆ, ಇದು ವಾಕಿಂಗಿಗೆ ಅಂತ ಬರುತ್ತೆ. ಅದಕ್ಕೂ ನಮ್ಮ ಮನೆಯವ್ರು ಬಿಸ್ಕೆಟ್ ಹಾಕ್ತಾರೆ, ಅಥವಾ ನಾವೇನಾದ್ರು ಡಾಗ್ ಫುಡ್ ತಂದಿದ್ರೆ ಅದನ್ನ ಹಾಕ್ತೀವಿ. ಸೊ ನಮಗೆ ಖುಷಿ ಅದು ನೋಡೋಕ್ಕೆ.
ನಮ್ಮ ಇಲ್ಲಿ ಗಣಪತಿ ಇಡ್ತಿಲ್ಲ, ಯಾಕೆಂದರೆ ನಮ್ಮ ಮೂಲ ಮನೆ ಅಂದರೆ ನಮ್ಮ ಗಂಡನ ಅಮ್ಮನ ದೊಡ್ಡಣ್ಣನ ಮನೇಲಿ ಇಡ್ತಾರೆ. ಸೊ ಹೈದ್ರಾಬಾದಲ್ಲಿ ಅಲ್ಲೇ ಹೋಗ್ತಿದ್ವಿ. ಬಟ್ ಈ ವರ್ಷ ಮೊನ್ನೆನೇ ಹೋಗಿ ಬಂದಿದ್ದಕ್ಕೆ ನಮಗೂ ಇವರಿಗೂ ಲೀವ್ ಇರಲಿಲ್ಲ. ಇದು ಮಿಡಲ್ ಆಫ್ ದ ಡೇ ಬಂದಿದೆ, ಬುಧವಾರ. ಸೊ ಕಷ್ಟ ಆಗತ್ತೆ ಅಂತ ಹೋಗಲಿಲ್ಲ. ನಿಯರ್ ಬೈ ವೀಕೆಂಡ್ ಇದ್ದರೆ ಟ್ರೈ ಮಾಡ್ತಿದ್ವೇನೋ. ಬಟ್ ನಮ್ಮ ಅಪ್ಪನ ಕನೆ ನೆಂಟರು ಮನೇಲಿ ಗಣಪತಿನ ಇಡ್ತಾರೆ. ಸೊ ನಮ್ಮ ಅಪ್ಪನ ಕಝಿನ್ ಆಗಬೇಕು ಅವರು. ಸೊ ಅವ್ರ ಮನೆಗೆ ಎಲ್ಲರೂ ಅಂದರೆ ನಮ್ಮ ಪೂರ್ತಿ ಫ್ಯಾಮಿಲಿ ಸೇರಿ ಹಬ್ಬನ ಆಚರಣೆ ಮಾಡ್ತೀವಿ, ಅಲ್ಲೇ ಊಟ ಮಾಡ್ತೀವಿ. ಸೊ ಹಾಗಾಗಿ ನಾವೆಲ್ಲ ಪಟ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನೋಡಿ, ಮಳೆ ಅನ್ನೋದು ಹೋಗ್ಲಿಕ್ಕೂ ಬಿಡ್ತಾ ಇಲ್ಲ. ಕಂಟಿನ್ಯೂಸ್ಲಾಗಿ ಈ ಥರನೇ ಬರ್ತಾ ಇರೋದು, ಕಾಣಿಸ್ತಿದೆಯಾ? ಸೊ ಇಟ್ಸ್ ಲೈಕ್ ಹಬ್ಬ ಮಾಡಿದವ್ರಿಗೂ ಕಷ್ಟ, ಅಲ್ಲಿ ಅವ್ರ ಮನೆ ಹೋಗೋಕ್ಕೂ ನಮಗೆ ಕಷ್ಟ ಹಾಗಾಗೋಗಿದೆ. ಸೊ ಅವರು ಕ್ಯೂಟಾಗಿ ಗೌರಿ ಗಣೇಶ ಎರಡೂ ಇಟ್ಟಿದ್ರು. ಆ ಕಡೆ ಗೌರಿ, ಈ ಕಡೆ ಗಣಪತಿ. ಚೆನ್ನಾಗಿ ಅನಿಸ್ತು. ಸೊ ಇದು ನಮ್ಮ ಕುಟುಂಬದ ಗಣಪತಿ ಅಂತಲೇ ಹೇಳ್ಬೋದು, ಯಾಕೆಂದರೆ ಪೂರ್ತಿ ಕುಟುಂಬ ಇಲ್ಲಿ ಬಂದು ಸೇರಿಕೊಂಡು ಗಣಪತಿ ಹಬ್ಬನ ಆಚರಣೆ ಮಾಡ್ತೀವಿ. ಮೇನಾಗಿ ನಾವು ಹೋಗಿರೋದು ಏನಕ್ಕಿಂತ ನನ್ನ ಮಗಳಿಗೆ ಹಬ್ಬ ಅಂದರೆ ಏನು ಅಂತ ಗೊತ್ತಾಗಲಿ ಅಂತ. ಹೌದು, ಸಣ್ಣಕ್ಕಿರ್ತಾನೆ ಅವ್ರಿಗೆ ಯಾವ್ಯಾವ ಹಬ್ಬ ಏನು ಅಂತ. ಈ ಹಬ್ಬ ನಾವು ನಮ್ಮ ಮನೆಗೆ ಹೋಗೋಕ್ಕಾಗಿಲ್ಲ ಅಂದರೂ ನಮ್ಮ ನೆಂಟರ ಮನೆಗೆ ಹೋದಾಗ ಅಲ್ಲೇ ನಮ್ಮದೇ ಮಾಡಿದ್ದೀವಿ ಅನ್ನೋ ಥರ ಖುಷಿಯಿಂದ ಮಾಡ್ಕೊಂಬರ್ಬೋದು ಅಂತ. ಸೊ ಗೌರಿ ಗಣೇಶ ಹಬ್ಬನ ನಾವು ನಮ್ಮ ಅಂದರೆ ನಮ್ಮ ಚಿಕ್ಕಮ್ಮನ ಮನೇಲಿ ಮಾಡ್ಕೊಬಂದ್ವಿ. ನಮಗೆ ಚಿಕ್ಕಮ್ಮ ಆಗ್ತಾರೆ, ನಮ್ಮ ಅಪ್ಪನ ತಮ್ಮ. ಸೊ ಆ ತಮ್ಮನ ಮನೆಯಲ್ಲಿ ನಾವು ಮಾಡಿಕೊಂಡು ಬಂದ್ವಿ. ಸೊ ಎಲ್ಲರೂ ನಮ್ಮ ನೆಂಟರು ಏನಿದ್ದಾರೆ, ನಮ್ಮ ಅಪ್ಪನ ಕಡೆಯವರು ಎಲ್ಲರೂ ಇಲ್ಲಿ ಬಂದು ಸೇರಿಕೊಂಡು ಊಟ ಮಾಡ್ತಿರ್ತಾರೆ. ಅದನ್ನು ನೋಡೋಕ್ಕೆ ಖುಷಿ ನಮಗೆ. ಹಬ್ಬದ ಊಟ ಅಂತೂ ಸೂಪರ್ ಆಗಿತ್ತು. ಕಡುಬು, ಪಾಯಸ, ರೊಟ್ಟಿ, ಪಲ್ಯ, ಅದ್ರ ಜೊತೆಗೆ ಅಕ್ಕಿ ಹುಗ್ಗಿ, ನಮ್ಮ ಮಲೆನಾಡು ಸ್ಪೆಷಲ್, ಅದನ್ನು ಮಾಡಿಸಿ, ಚಿತ್ರಾನ್ನ, ಸಬ್ಬಸಿಗೆ ಚಿತ್ರಾನ್ನ, ಅನ್ನ, ಸಾಂಬಾರು. ಸೊ ಹಬ್ಬದ ದಿನ ಈ ಥರ ಡಿಫ್ರೆಂಟ್ ವೆರೈಟಿ ಫುಡ್ ತಿನ್ನೋದೇ ಮಜಾ. ಇನ್ನು ನನ್ನ ಮಗಳು ನೋಡಿ, ಸೊ ಅವಳು ರೀಸೆಂಟಾಗಿ ಭರತನಾಟ್ಯ ಕ್ಲಾಸಿಗೆ ಹಾಕಿದ್ದೀನಿ, 2 months ಆಯಿತು. ಸೊ ಅವಳು ಭರತನಾಟ್ಯ ಕಲ್ತಿದ್ದಾಳಲ್ಲ, ಅದನ್ನೆಲ್ಲ ಈಗ ಸಣ್ಣ ಮಕ್ಕಳಿಗೆ ಅದೊಂದು ಕ್ರೇಜ್ ಇರುತ್ತೆ. ನಾವು ಏನು ಕಲ್ತಿದ್ದೀವಿ, ಏನಾರು ಮಾಡಿದ್ದೀವಿ ಅದನ್ನು ತೋರಿಸ್ಬೇಕು ಅಂತ. ಸೊ ಇದನ್ನು ನಾನು ಹೇಳಿಲ್ಲ ಮಾಡು ಅಂತ. ಅವಳೇ ಅದೊಂದು ಪುಟ್ಟ ತಮ್ಮ ಇದ್ದಾನೆ, ಅಂದರೆ ನನ್ನ ಕಝಿನಿನ ಮಗ. ಸೊ ಅವನಿಗೆ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತಾಳೆ, ಅಕ್ಕ ಥರ, ರಿಯಲ್ ಅಕ್ಕ. ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ನಮ್ಮಮ್ಮನ ಮನೆಗೆ ಓಡಿ ಹೋದ್ವಿ. ಯಾಕೆಂದರೆ ನಾವು ಮೊನ್ನೆ ಕೊಟ್ಟಿದ್ದ ಪಪ್ಪಿ ಏನು ಮಾಡ್ತಿದೆ ಅಂತ ಅದನ್ನು ನೋಡಿ ಯಾವ ಥರ ಬಾಲ ಅಲ್ಲಾಡ್ಸ್ಕೊಂಡು ಪ್ರೀತಿ ಮಾಡ್ತಿದೆ. ಸೊ ಅದಕ್ಕೆ ಖುಷಿ ಆಯಿತು, ನಮ್ಮ ಪೇರೆಂಟ್ಸ್ ಬಂದುಬಿಟ್ರು ಅನ್ನೋ ಥರ, ಆ ಥರ ಫೀಲಿಂಗಲ್ಲಿದೆ. ಬಟ್ ಅಮ್ಮನಿಗೂ ಹೀಗೆ ಮಾಡುತ್ತೆ ಅಂತ ಅಮ್ಮ ಅಂದರು. ಸೊ ಅಮ್ಮನಿಗೂ ಅಟ್ಯಾಚ್ ಆಗಿದೆ, ಖುಷಿ ಆಯಿತು ಕೇಳಿ. ಈವನ್ ನನ್ನ ಹಸ್ಬೆಂಡು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ, ಏನೋ ಕಳೆದೋಗಿದ್ದು ಸಿಕ್ಕಿದೆ ಅನ್ನೋ ಥರ. ಸೊ ಈವನ್ ನನ್ನ ಮಗಳು ಸಹಿತ ಶಿ ಈಸ್ ಹ್ಯಾಪಿ. ಅವಳು ನಾನು ಎತ್ಕೊತೀನಿ ಪುಟ್ಟ ನಾಯಿನ ಅಂತ ಎತ್ಕೊಂಡ್ಳು. ದಿಸ್ ಈಸ್ ಕಾಲ್ಡ್ ದ ಲಿಟಲ್ ಹ್ಯಾಪಿನೆಸ್ ಫಾರ್ ಅಸ್. ರಿಯಲ್ ಫ್ಯಾಮಿಲಿ ಫೀಲಿಂಗ್ಸ್, ಅಥವಾ ಏನಂತಾರೆ, ನಮ್ಮ ಮೈಂಡ್ಸೆಟ್ಟು, ನಮ್ಮ ಲೈಫೆಲ್ಲ ಇದ್ರ ಮೇಲೆ ನಿಂತಿರುತ್ತೆ. ಬೇರೆ ಏನೋ ಯೋಚನೆ ಮಾಡಿ ಅಥವಾ ಇನ್ನೇನೋ ಥಿಂಕ್ ಮಾಡಿಕೊಂಡು ಈ ಥರ ಎಲ್ಲ ಯೋಚನೆ ಮಾಡೋದು ಬಿಟ್ಟು ನಮ್ಮ ಮೂಮೆಂಟ್ ಇವಾಗ ಏನು ಸಿಕ್ಕಿದೆ ಇದನ್ನು ಎಂಜಾಯ್ ಮಾಡೋದು. ಸೊ ಮೊನ್ನೆ ಆ ಚರಂಡಿಲಿ ಇದ್ದಿದ್ದು ನಾಯಿನ ನಾವು ಕರ್ಕೊಬಂದ್ವಿ, ಈಗ ಅದ್ರ ಜೊತೆ ಅಟ್ಯಾಚ್ ಆಗಿದೆ. ಸೊ 2 ದಿನ ಮಿಸ್ ಮಾಡಿಕೊಂಡು ವಾಪಸ್ ಹೋಗಿ ನೋಡೋ ಖುಷಿ. ಸೊ ಆಲ್ ದೋಸ್ ಸ್ಮಾಲ್ ಥಿಂಗ್ಸ್. ಸೊ ಎಕ್ಸ್ಪೆಷಲಿ ನನ್ನ ಹಸ್ಬೆಂಡಿಗೋಸ್ಕರ ಈ ಥರ ಸ್ಮಾಲ್ ಮೂಮೆಂಟ್ಸು, ಸಿಂಪಲ್ ಲೈಫ್ ಸ್ಟೈಲೇ ಇಷ್ಟ. ಸೊ ಅವ್ರ ಜೊತೆ ನಾನು ಅಡಾಪ್ಟ್ ಆಗಿ ಹಾಗೇ ಎಂಜಾಯ್ ಮಾಡ್ತಾಯಿದ್ದೀನಿ ಸಿಂಪಲ್ ಥಿಂಗ್ಸ್ನ. ಮಳೆ ಕಂಟಿನ್ಯೂಸ್ಲಿ ಹೊಡಿತಾನೇ ಇರೋದ್ರಿಂದ ಇಲ್ಲೊಂದು ಚಿಕ್ಕ ರಿವರ್ ಆಗೋಗಿದೆ. ಸೊ ನನ್ನ ಮಗಳು ಈ ಮಳೆಯಲ್ಲಿ ಅದನ್ನು ಸಹಿತ ಎಂಜಾಯ್ ಮಾಡ್ತಿದ್ದಾಳೆ. ಮಮ್ಮಿ ಇಲ್ಲಿ ವಾಟರ್ ಇದೆ ಅಂತ ಹೇಳ್ಕೊಂಡು ನೋಡ್ಬೋದು ನೀವಿಲ್ಲಿ. ಸೊ ಈ ಥರ ಮಳೆ ಹೊಡಿತಿರೋದಕ್ಕೆ ಹಬ್ಬನೂ ಫುಲ್ ಎಂಜಾಯ್ ಮಾಡೋಕ್ಕಾಗ್ತಿಲ್ಲ. ಅದೇ ಸ್ವಲ್ಪ ಮಳೆ ಕಡಿಮೆ ಇದ್ದು ಬಿಸಿಲಿದ್ಬಿಟ್ಟಿದ್ರೆ ಒಳ್ಳೆ ರೇಷ್ಮೆ ಸೀರೆ ಉಡ್ಕೊಂಡು ಮಿಂಚ್ತಾ ಇರ್ತಿದ್ವಿ. ಇವಾಗ ಮಳೆ ಇದ್ದಿದ್ದಕ್ಕೆ ವಾಷೇಬಲ್ ಸಿಂಪಲ್ ಸ್ಯಾರಿನ ಹುಡ್ಕೊಂಡಿರ್ತೀವಿ, ಯಾಕೆಂದರೆ ನಮ್ಮ ಒಳ್ಳೊಳ್ಳೆ ಸೀರೆ ಹಾಳಾಗಬಾರ್ದಲ್ವಾ. ಇದು ನಮ್ಮ ಹೆಣ್ಮಕ್ಳದೊಂದು ದೊಡ್ಡ ಕತೆ. ನನ್ನ ಫ್ರೆಂಡ್ ಒಬ್ಬರು ಅವ್ರ ಮನೇಲಿ ಗಣಪತಿ ಕೂರಿಸಿದ್ರು ಅಂತ ಕರೆದಿದ್ರು. ಸೊ ಅಮ್ಮನ ಮನೆ ಹತ್ರನೇ ಇರೋದ್ರಿಂದ ಇಲ್ಲೇ ಸ್ಟಾಪ್ ಮಾಡಿಬಿಟ್ಟು ಅವ್ರ ಮನೆಗೆ ಹೋದ್ವಿ. ಅವ್ರ ಮೇಲಿರೋ ಗಣಪತಿನೂ ತುಂಬ ಕ್ಯೂಟಾಗಿತ್ತು. ಬಟ್ ನನ್ನ ಕಣ್ಣೆಲ್ಲ ಬಿದ್ದಿದ್ದು ಈ ಪ್ಲಾಂಟ್ಸ್ಗಳ ಮೇಲೆಗೆ. ತುಂಬ ಚೆನ್ನಾಗಿ ಅನಿಸ್ತು ನೋಡಿ. ಸೊ ಒಂಥರ ಎಕೋ ಫ್ರೆಂಡ್ಲಿ ಗಣಪತಿ ಥರ. ಕೈ ಮುಗಿ. ಓಂ ಗಂ ಗಣಪತಿಯೇ ನಮಃ. ಹೀಗೆ ನನ್ನ ಮಗಳಿಗೆ ಹಬ್ಬದ ಪಾಠ ಹೇಳ್ಕೊಡ್ತಾ ನಮ್ಮ ನೆಕ್ಸ್ಟ್ ಸ್ಟಾಪ್ ಆಗಿರೋದು ನಮ್ಮಮ್ಮನ ಫೇವ್ರೆಟ್ ಪ್ಲೇಸು, ಅಂದರೆ ವೀರೇಶ್ವರ ಕಲ್ಯಾಣ ಮಂಟಪ. ಯಾಕೆ ಫೇವ್ರೆಟ್ ಅಂತ ಹೇಳ್ತೀನಿ ಅಂದರೆ ಅವ್ರು ಇಲ್ಲಿ ಭಜನೆ ಮಾಡ್ತಾರೆ, ಅವ್ರದ್ದೇ ಅಂತ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ಕೊತಾರೆ.
ಆ್ಯಂಡ್ ಇದು ನಮ್ಮೂರಿನ ಫೇಮಸ್ ಗಣಪತಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವ್ರು ಯಾವಾಗಲೂ ಒಂದು ಥೀಮ್ ಇಟ್ಕೊಂಡೇ ಗಣಪತಿನ ಮಾಡ್ತಾರೆ. ಈ ವರ್ಷವೂ ಥೀಮ್ ಅಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿತ್ತು. ಹಿಂದ್ಗಡೆ ದೊಡ್ಡ ಶಿವಲಿಂಗ, ಅದ್ರ ಮುಂದೆ ಒಂದು ಕ್ಯೂಟಾಗಿರೋ ಗಣಪತಿ ನೋಡೋಕ್ಕೆ ತುಂಬ ಚೆಂದ ಅನಿಸ್ತಾ ಇತ್ತು. ಹೀಗೆ ಇದೇ ಥರ ಡಿಫ್ರೆಂಟಾಗಿ ಥೀಮ್ ಇಟ್ಕೊಂಡು ನಮ್ಮ ಊರಲ್ಲಿ ಎಲ್ಲ ಏರಿಯಾದಲ್ಲೂ ಎಲ್ಲ ಸಮಾಜದಿಂದನೂ ಗಣಪತಿ ಇಟ್ಟಿರ್ತಾರೆ. ನಾವು ಎಲ್ಲ ಕಡೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಅಂತ ಅಂದ್ಕೊಂಡು. ಫೈನಲಿ ಚಂದ್ರ ಬರೋದ್ರೊಳಗಡೆ, ಚಂದ್ರ ಏನು ಕಾಣಿಸಲ್ಲ ಬಿಡಿ, ಯಾಕಂದರೆ ಮೋಡನೇ ಕವ್ತಿರೋದ್ರಿಂದ ನಾವು ಮನೆಗೆ ಬಂದು ಸೇರ್ಕೊಂಡ್ವಿ. ಯಾಕಂದರೆ ಗಣಪತಿ ಹಬ್ಬದ ದಿನ ಚಂದ್ರ ನೋಡಬಾರ್ದಲ್ವಾ, ಹಾಗಾಗಿ ಮನೆಗೆ ಬಂದು ನನ್ನ ಮಗಳಿಗೆ ನನ್ನ ಗಂಡನಿಗೆ ಸ್ನ್ಯಾಕ್ಸ್ ಮಾಡಿಕೊಟ್ಟೆ. ಅನ್ನೋಷ್ಟರಲ್ಲಿ ನನ್ನ ಫ್ರೆಂಡು ಕಾಲ್ ಮಾಡಿ ನಾನು ಇನ್ನೊಂದು ಕ್ಲೋಸ್ ಫ್ರೆಂಡ್ ಮನೆ ಹೋಗೋಣ, ಅಲ್ಲಿ ಗಣಪತಿ ಇಟ್ಟಿದ್ರೆ ನೋಡ್ಕೊಂಬರೋಣ ಅಂತ ಕರೆದ್ರು. ಸೊ ನಾವು ಹೊರಟ್ವಿ. ಸೊ ರೋಡಲ್ಲೂ ಸಹಿತ ಎಲ್ಲ ಕಡೆಯೂ ಗಣಪತಿ ಇಟ್ಟಿದ್ದಾರೆ ನಮ್ಮೂರಲ್ಲಿ. ಆ್ಯಂಡ್ ನಮ್ಮೂರಲ್ಲಿ ಅದ್ರ ಜೊತೆಗೆ ಪೊಲೀಸ್ ವ್ಯಾನ್ಗಳು, ಪೊಲೀಸ್ ಜೀಪ್ಗಳು ಎಲ್ಲ ಕಡೆ ಇರುತ್ತೆ. ಯಾಕಂದರೆ ಇಲ್ಲಿ ಇನ್ನೊಂದು ದಿನ ಗಣಪತಿ ಟೈಮಲ್ಲಿ ತುಂಬ ದೊಡ್ಡ ಗಲಾಟಾಗಿ ಕರ್ಫ್ಯೂ ಎಲ್ಲ ಆಗೋಗಿತ್ತು. ಹಾಗಾಗಿ ಇದು ನನ್ನ ಫ್ರೆಂಡ್ ಮನೆ ಗಣಪತಿ ತುಂಬ ಚೆನ್ನಾಗಿದೆ, ತುಂಬ ಚಂದವಾಗಿ ಅಲಂಕಾರ ಮಾಡಿದ್ದಾರೆ. ಆ್ಯಂಡ್ ಇದನ್ನು ನೋಡಲಿಕ್ಕೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ. ನನ್ನ ಗಂಡ ಮಗಳನ್ನ ಮನೇಲಿ ಬಿಟ್ಬಿಟ್ಟು, ಯಾಕೆಂದರೆ ಅವರಿಗೂ ಬೆಳಗ್ಗೆಯಿಂದ ಅಡ್ಡಾಡಿ ಸುಸ್ತಾಗಿರುತ್ತೆ ಅಂತ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಮನೆ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಇಲ್ಲೇ ತುಂಬ ವರ್ಷಗಳ ಕಾಲ ಆಟ ಆಡಿರೋದು. ಆ್ಯಂಡ್ ಇದು ಪಕ್ಕಾ ಮಲೆನಾಡು ಮನೆ ನೋಡ್ಬೋದು. ಹಂಚಿಂದೆಲ್ಲ ಮೇಲ್ಗಡೆ ಎಲ್ಲ ಹಂಚಿದೆ ಅಲ್ವಾ, ಹಾಗೆ. ಮಗ ಅವಳು ಯೂಟ್ಯೂಬ್ ಚಾನಲ್ ಆಗ್ತಾಳೆ, ಅದಕ್ಕೆ ತಗೋತಾ ಇದ್ದೀನಿ. ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್ ಅಲ್ಲ, ಹಾಗಾಗಿ ಪಾಡ್ಕಾಸ್ಟ್ ಮಾಡ್ತಿದ್ದೀವಿ. ಇನ್ನು ಇಷ್ಟರ ಮೇಲೆ ನನಗೆ ವ್ಲಾಗ್ ಮಾಡೋಕ್ಕೆ ಅಥವಾ ವೀಡಿಯೋ ಮಾಡೋಕ್ಕೆ ಮೂಡೇ ಇರಲಿಲ್ಲ. ಯಾಕೆ ಅಂತಂದರೆ ನನ್ನ ಬೆಸ್ಟ್ ಫ್ರೆಂಡ್ ಸಿಕ್ಬಿಟ್ಟಿದ್ದಾಳೆ. ಸೊ ನಮಗೆ ಹರಟೆ ಹೊಡೆಯೋಕ್ಕೆ ಎಷ್ಟು ಕೊಟ್ಟು ಟೈಮ್ ಸಾಕಾಗಲ್ಲ, ಆ ಥರ ಹರಟೆ ಹೊಡಿತಾನೆ ಇರ್ತೀವಿ. ಆ್ಯಂಡ್ ಐ ವಾಂಟ್ ಟು ಎಂಜಾಯ್ ದ ಮೂಮೆಂಟ್. ಇವೆಲ್ಲ ಪಕ್ಕಕ್ಕೆ ಇಡ್ತೀನಿ, ವ್ಲಾಗ್ಸು ವೀಡಿಯೋಸ್ನೆಲ್ಲ ನಾನು ರಿಯಲಾಗಿ ಎಂಜಾಯ್ ಮಾಡೋದೇ ನನಗಿಷ್ಟ. ಸೊ ಹಾಗಾಗಿ ಕತೆ ಹೊಡ್ಕೊತ ಕುತ್ಕೊಬಿಟ್ಟಿದ್ವಿ. 1 ತಾಸು 2 ತಾಸು ಕತೆ ಹೊಡ್ಕೊಂಡು ಕುತ್ಕೊಬಿಟ್ವಿ. ಇದಾಗಿತ್ತು ನನ್ನ ಹಬ್ಬದ ದಿನದ ಬ್ಲಾಗು. ಐನೋ ಬೇವರಾಗಿರ್ಬೋದು, ಬಿಕಾಸ್ ನಾನು ಹಬ್ಬ ಆಚರಣೆ ಮಾಡಿಲ್ಲ, ಅದ್ರ ಬಗ್ಗೆ ಹೇಳಿಲ್ಲ ಅಂತ. ಬಟ್ ಎನಿವೇ, ನೆಕ್ಸ್ಟು ನಾನು ಇದು ನಿಮಗೆ ಇಂಟ್ರೆಸ್ಟಿಂಗ್ ಆಗಿರೋ, ಕ್ರಿಯೇಟಿವ್ ಆಗಿರೋ ವೀಡಿಯೋಸ್ನ ತರ್ತಾ ಇರ್ತೀನಿ. ಹಾಗಾಗಿ ನನ್ನ ಚಾನಲ್ ಈಶಾ ಹೋಮ್ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.